ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ. ಈ ವಾಕ್ಯದಲ್ಲಿ ನಾವು ಜ್ಞಾನದಿಂದ ನಡೆದುಕೊಂಡು ಹೊಂದಬೇಕಾಗಿರುವಂಥ ಜಯಗಳನ್ನು ಯಾವ ರೀತಿಯಾಗಿ ಹೊಂದಬಹುದು ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸತ್ಯವೇದ ಎಲ್ಲ ಭಾಗಗಳಲ್ಲಿ ನಾವು ನೋಡುವಾಗ ಜ್ಞಾನ ಎಂಬುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿ ನೋಡುವಾಗ ಆ ಒಂದು ಜ್ಞಾನದ ಕುರಿತಾಗಿ ತಿಳಿಸುತ್ತಾ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಅಂದರೆ ಜ್ಞಾನವನ್ನು ಕೊಡುವಾತನು ಯೆಹೋವನೇ ಆಗಿದ್ದಾನೆ. ಒಬ್ಬನಿಗೆ ಜ್ಞಾನ ಕಡಿಮೆ ಆಗಿದ್ದರೆ ಅವನು ಯೆಹೋವನಿಂದ ಅದನ್ನು ಹೊಂದಿಲ್ಲ ಎಂಬುದಾಗಿ ಅರ್ಥ. ಒಬ್ಬನಿಗೆ ಜ್ಞಾನ ಹೆಚ್ಚಾಗಿರುವುದಾದರೆ ಅದು ಯೆಹೋವನಿಂದಲೇ ಅವನಿಗೆ ಅನುಗ್ರಹಿಸಲ್ಪಟ್ಟಿದೆ ಎಂಬುದಾಗಿ ಅರ್ಥ. ಆದರೆ ಜ್ಞಾನಕ್ಕೆ ಅದು ಮುಗಿದು ಹೋಗುವುದಿಲ್ಲ. ಆತನ ಬಾಯಿಂದ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ. ಅಂದರೆ ಆತನ ಸ್ವರವನ್ನು ಕೇಳುತ್ತಾ ತಿಳುವಳಿಕೆ ಉಳ್ಳವರಾಗಿ ವಿವೇಕ ಉಳ್ಳವರಾಗಿ ಬದಲಾಗುತ್ತೇವೆ. ಆದ್ದರಿಂದ ದೇವರ ಬಳಿಯಲ್ಲಿ ಜ್ಞಾನವನ್ನು ಬೇಡಿ ಹೊಂದುವಂಥದ್ದು, ಹಾಗೆ ಆತನ ಮಾತುಗಳನ್ನು ಕೇಳುತ್ತಾ ಆತನ ಆಲೋಚನೆಗಳ ಪ್ರಕಾರವಾಗಿ ನಡೆಯುತ್ತಾ ತಿಳುವಳಿಕೆಯನ್ನು ವಿವೇಕವನ್ನು ಸಂಪಾದಿಸಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಇದು ಲೋಕದ ಮನುಷ್ಯರಿಗಿರುವಂಥ ಜ್ಞಾನದ ರೀತಿಯಲ್ಲಿ ಅಲ್ಲ, ಅದನ್ನು ಮೀರಿಸುವಂಥ ಸೈತಾನನ ದುರಾಲೋಚನೆಗಳನ್ನು ಲಯ ಮಾಡಿ ಮನುಷ್ಯರ ಕುತಂತ್ರಗಳನ್ನು ಇಲ್ಲದೆ ಮಾಡಿ ಅವೆಲ್ಲವುಗಳ ಮೇಲೆ ಜಯವನ್ನು ಹೊಂದುವಂಥ ಜ್ಞಾನ ವಿವೇಕಗಳಾಗಿವೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪರಿಶುದ್ಧಾತ್ಮನಿಂದ ಉಂಟಾಗುವಂಥ ವರಗಳಲ್ಲಿ ಈ ಜ್ಞಾನ ಮತ್ತು ವಿವೇಕ ಇದೆರಡೂ ಕೂಡ ಇದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರಿದನ್ನು ನಮಗೆ ಕೊಡುವುದಕ್ಕೆ ಬಯಸುತ್ತಾನೆ ಎಂಬುದನ್ನು ತಿಳಿದು ಆತನ ಬಳಿಯಲ್ಲಿ ಜ್ಞಾನವನ್ನು ಬೇಡಿಕೊಳ್ಳುತ್ತಾ ಆತನ ಬಾಯಿಂದ ಬರುವಂತಹ ಸ್ವರಗಳನ್ನು ಕೇಳಿ ತಿಳುವಳಿಕೆಯನ್ನು ವಿವೇಕವನ್ನು ಸಂಪಾದಿಸಿಕೊಳ್ಳುತ್ತಾ ಜೀವಿಸುವಂಥದ್ದು ಬಹಳ ಅಗತ್ಯವಾಗಿದೆ. ದಾವೀದನ ಜೀವಿತದಲ್ಲಿ ನೋಡುವಾಗ ಸೌಲನವನು ಸಾಯಲಿ ಎಂಬುದಾಗಿ ಅನೇಕ ಕುತಂತ್ರಗಳನ್ನು ಮಾಡಿದಾಗ ಎಲ್ಲ ದಾವೀದನು ತಾನು ಹೋದಂಥ ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಜ್ಞಾನದಿಂದ ನಡೆದುಕೊಂಡಂಥ ನಿಮಿತ್ತವಾಗಿ ಅವನು ಜಯವನ್ನು ಹೊಂದಿದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ. ಆದ್ದರಿಂದ ದೇವರು ನಿಮ್ಮ ಮೇಲೆ ಅಭಿಷೇಕವನ್ನು ಇಟ್ಟಿರುವುದಾದರೆ, ನಿಮ್ಮನ್ನೊಂದು ಉದ್ದೇಶದಿಂದ ಕರೆದಿರುವುದಾದರೆ, ದೇವರು ಕೊಡುವಂಥ ಜ್ಞಾನವನ್ನು, ಆತನ ಬಾಯಿಂದ ಹೊರಡುವಂಥ ತಿಳುವಳಿಕೆಯನ್ನು ವಿವೇಕವನ್ನು ಹೊಂದಿ ಜೀವಿಸುವುದು ಅತ್ಯವಶ್ಯವಾಗಿದೆ ಎಂಬುದನ್ನು ತಿಳಿದು ದೇವರಾತ್ಮನಿಂದ ತುಂಬಿದವರಾಗಿ ಆತನ ವರಗಳಲ್ಲಿ ಪ್ರಕಾಶಿಸುವಂತೆ, ದೇವರ ರಾಜ್ಯದಲ್ಲಿ ಉಪಯೋಗವಾಗುವಂತೆ, ಪೂರ್ಣ ಜಯಶಾಲಿಗಳಾಗುವಂತೆ ವಿಧೇಯತೆಯಿಂದ, ಸಮರ್ಪಣೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ. ಅಪ್ಪ, ನಮ್ಮ ಜೀವಿತಗಳಲ್ಲಿ ನಿನ್ನಿಂದ ಕೊಡಲ್ಪಡುವಂತಹ ಜ್ಞಾನವನ್ನು, ನಿನ್ನ ಬಾಯಿಂದ ಹೊರಡುವಂತಹ ತಿಳುವಳಿಕೆಯನ್ನು ವಿವೇಕವನ್ನು ಹೊಂದುವುದಕ್ಕೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ದಾವೀದನಪ್ಪ ಹೋದ ಎಲ್ಲ ಕಡೆಗಳಲ್ಲೂ ಜ್ಞಾನವಾಗಿ ನಡೆದುಕೊಂಡಂತ ನಿಮಿತ್ತವಾಗಿ ಜಯದ ಮೇಲೆ ಜಯವನ್ನು ಹೊಂದುತ್ತಾ ಮನುಷ್ಯರ ಕುತಂತ್ರಗಳನ್ನೆಲ್ಲ ಲಯ ಮಾಡಿದ ಹಾಗೆ ಈ ದಿವಸಗಳಲ್ಲಿ ಕರ್ತನೆ, ನಿನ್ನಿಂದ ಕರೆಯಲ್ಪಟ್ಟು ನಿನ್ನಿಂದ ಅಭಿಷೇಕಿಸಲ್ಪಟ್ಟಂತ ನಮ್ಮ ಜೀವಿತಗಳಲ್ಲಿ ನಾವು ಜ್ಞಾನವಾಗಿ ಅಪ್ಪ ವಿವೇಕದಿಂದ ತಿಳುವಳಿಕೆಯಿಂದ ನಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ನಿನ್ನ ಜ್ಞಾನ ವರವನ್ನು ಅನುಗ್ರಹಿಸು ಕರ್ತನೆ. ವಿವೇಕ ತಿಳುವಳಿಕೆಯ ವರಗಳನ್ನು ಅನುಗ್ರಹಿಸು ಪರಿಶುದ್ಧಾತ್ಮನೆ. ಪೂರ್ಣವಾಗಿ ನೀನು ಆವರಿಸಿಕೊಂಡು ಅಪ್ಪ ನಿನ್ನ ವರಗಳಿಂದ ಶೋಭಿಸುವಂತೆ ಜೀವಿತಗಳನ್ನು ಆಶೀರ್ವದಿಸು. ನಿನ್ನ ಎಲ್ಲ ಮಹತ್ವಗಳು, ನಿನ್ನ ಎಲ್ಲ ಶಕ್ತಿಯಪ್ಪ ಜೀವಿತಗಳ ಮೂಲಕವಾಗಿ ತೋರ್ಪಡಲಿ. ಸೈತಾನ ಕಾರ್ಯಗಳು ಲಯವಾಗುವಂತೆಯೂ ದೇವರ ರಾಜ್ಯವು ಕಟ್ಟಲ್ಪಡುವಂತೆಯೂ ದಿವಸಗಳಲ್ಲಿ ಕಾರ್ಯಗಳು ನಡೆಯಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನು ಕೂಡ ಉಪಯೋಗಿಸು ಕರ್ತನೆ. ಶಕ್ತವಾಗಿ ಅಪ್ಪ ನಿನ್ನ ರಾಜ್ಯದ ಕಟ್ಟುವಿಕೆಗೋಸ್ಕರ ಬಳಸಿಕೊ. ಪೂರ್ಣವಾದಂತ ಅಪ್ಪ ನಿನ್ನ ಜಯವು ಜೀವಿತಗಳಿಗೆ ಉಂಟಾಗಲಿ. ಆರೋಗ್ಯವನ್ನು, ಬಿಡುಗಡೆಯನ್ನು, ಗರ್ಭಫಲವನ್ನು, ಸಕಲ ಸಂಪೂರ್ಣತೆಯನ್ನು ಅನುಗ್ರಹಿಸಿ ನಿನ್ನಲ್ಲಿ ಸಂತೋಷಿಸುವಂತೆ ಮಾಡು. ನೀನು ಆ ರೀತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.